ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ವಸಂತನಾಗ್. ನಾವು ಇವತ್ತು ಬನ್ನೇರುಘಟ್ಟಗೆ ಹೋಗಿರೋ ಒಂದು ವಿಡಿಯೋ ಹಾಕ್ತಾಯಿದ್ದೀನಿ. ಎಲ್ಲ ರೆಡಿ ಆದ್ವಿ, ಎಲ್ಲ ಹೊರಡಕ್ಕೆ ನಿಂತ್ಕೊಂಡ್ವಿ. ಇದು ಬಂದುಬಿಟ್ಟು ವೆಡ್ನೆಸ್ಡೇ ವ್ಲಾಗ್ ಆಗಿದೆ. ತುಂಬ ದಿವಸದಿಂದ ಹೋಗಬೇಕು ಅಂತ ಇದ್ವಿ, ನಾವು ನೋಡೇ ಇರಲಿಲ್ಲ ಬನ್ನೇರುಘಟ್ಟ ಪಾರ್ಕ್ನ. ನಾವು ಬೆಂಗಳೂರಲ್ಲೇ ಇದ್ದು ನಮ್ಗೆ ಸ್ವಲ್ಪ ಹತ್ತಿರ ಇದೆ, ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಇಡ್ಲಿ ಮಾಡಿದ್ವಿ. ಮಾರ್ನಿಂಗು ಇಡ್ಲಿ ಮೊಸರನ್ನ ಎಲ್ಲ ಕಲಿಸ್ಕೊಂಡು ಸ್ವಲ್ಪನೇ ಇತ್ತು. ಸೊ ನೋಡಿ ಕಾರ್ ವೆಯ್ಟ್ ಮಾಡ್ತಾಯಿದ್ದೆ, ಹೋಗೋಣ ಅಂದ್ಬಿಟ್ಟು ಎರಡು ಕಾರ್ ರೆಡಿ ಆಗಿತ್ತು, ನಾವು ಹೊರಡೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ತುಂಬಾ ಹೇಳ್ತಾಯಿದ್ರು ಚೆನ್ನಾಗಿದೆ ಅಂತ, ಬಟ್ ಮಕ್ಳಿಗೂ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ ಮಂಡೆಯಿಂದ, ಕರ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ನ್ಯಾಷನಲ್ ಬನ್ನೇರುಘಟ್ಟ ಪಾರ್ಕ್ಗೆ ಹೊರಡ್ತಾ ಇದ್ದೀವಿ. ಇನ್ನೊಂದು ವೀಕ್ ಇದೆ, ಮಕ್ಕಳು ಹೋಗ್ಬಿಡೋಣ ಅಂತ ಇದ್ದರು, ತುಂಬ ಕೇಳ್ತಾಯಿದ್ರು. ಸೊ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದು ಆಲ್ಮೋಸ್ಟ್ ನಾವು ಎಲೆಕ್ಟ್ರಾನಿಕ್ ಸಿಟಿ ಇದು ಬಿಟ್ಟರೆ ಹೊಸೂರು ರೋಡ್ ಸಿಗುತ್ತಿದ್ದು. ಇದು ನೋಡಿ ಹೋದ್ವಿ, ನಾವು ರೀಚ್ ಆದ್ವಿ. ಅಟ್ಮಾಸ್ಫಿಯರು ತುಂಬಾ ಅಲ್ಲಿ ಕೂಲ್ ಇತ್ತು, ಬಟ್ ಅವತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹಿಂದಿನ ದಿವಸ ತುಂಬ ಮಳೆ ಇತ್ತು, ಬಟ್ ಅಲ್ಲಿ ಹೋದರೆ ಅಷ್ಟು ಬಿಸಿಲಿತ್ತು. ನಾವಂತೂ ನೋಡಿ ಇನ್ನೂ ಏನು ಸುತ್ತಿಲ್ಲ, ಆಗಲೇ ನಮ್ಮ ಫೇಸಸ್, ಮಕ್ಕಳು ಫೇಸಸ್ ಎಲ್ಲ ಹೇಗಿದೆ. ಕೂತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು, ಎಲ್ಲ ಹೋಗಿ ಕೂತ್ಕೊಂಡ್ವಿ. ಟಿಕೆಟ್ ತರಕ್ಕೆ ಹೋಗಿದ್ರು ಕೌಂಟರ್ಗೆ. ಸೊ ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ ಟಿಕೆಟ್ ತರೋರ್ಗೂ. ಎಂಟ್ರಿಗೆ ಕೊಟ್ಟರು. ಫಸ್ಟ್ ಸ್ಟಾರ್ಟಿಂಗ್ಗೆ ಜಿರಾಫೆದು ಮತ್ತು ಝೀಬ್ರಾ ಝೋನ್ ಇತ್ತು. ನಾವೇನು ಅಂದ್ಕೊಂಡ್ವಿ, ಸ್ಟಾರ್ಟಿಂಗ್ ಎಡ್ಜ್ವರೆಗೂ ಹೋದ್ವಿ. ಹೋಗ್ತಾ ಇದ್ದಂಗೆ ನೋಡಿ ಇದು ಬಂದುಬಿಟ್ಟು ಸಾರಂಗ ಮೀನ್ಸ್ ಇದರಲ್ಲಿ ಜಿಂಕೆಯಲ್ಲೇ ಬೇರೆ ಥರ, ಇದರಲ್ಲಿ ನೋಡಿ ಕಪ್ಪು ಚುಕ್ಕೆಗಳಿಲ್ಲ ಜಿಂಕೆಗಳಿಗೆ, ಇದೇ ಒಂಥರ ಡಿಫ್ರೆಂಟಾಗಿತ್ತು. ಇದು ಅಂತೂ ಜಿಂಕೆನ ಏನಂತಲೇ ಗೊತ್ತಿಲ್ಲ, ಅಷ್ಟು ವಿಚಿತ್ರವಾಗಿತ್ತು. ದೊಡ್ಡ ಹೋದ ಥರ ಇತ್ತು. ಸೊ ಎಲ್ಲ ನಡ್ಕೊಂಡು ಒಂದೊಂದೇ ಹೋದ್ವಿ. ಇದು ನೋಡಿ, ಇದು ಕಪ್ಪು ಮುಸುಡಿ ಕೋತಿ ಅಂತೆ, ಇವೆಲ್ಲ ಮೇಲ್ಗಡೆ ಇತ್ತು. ನಮ್ಮನೇಲೂ ಇದ್ದಾವೆ 4 ಕೋತಿಗಳು. ಸೊ ಆಮೇಲೆ ನೆಕ್ಸ್ಟ್ ಝೋನ್ಗೆ ಹೋದ್ವಿ. ಟೈಗರ್ ನೋಡಿದ ತಕ್ಷಣ ಎಲ್ಲರಿಗೂ ಖುಷಿ ಆಗಿಬಿಡ್ತು ಫುಲ್ಲು. ಅದು ನೋಡಿದ್ರೆ ನಮ್ಮ ಮುಖನೂ ನೋಡ್ತಾ ಇರಲಿಲ್ಲ. ನೋಡಿ ಈ ಕಡೆ ಒಂದು ಮನ್ಕೊಂಡಿತ್ತು, ತಿಂದಿತ್ತೋ ಏನೋ, ಫುಲ್ಲು ನಿದ್ದೆ. ಮಕ್ಕಳೆಲ್ಲ ಓಯ್ 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 ಅಂತಾಯಿದ್ರು, ಅದಕ್ಕೆ ವಾಯ್ಸೇ ಇರಲಿಲ್ಲ. ನೋಡಿ ಝೂಮ್ ಮಾಡಿ ನೋಡಿದ್ರು ಅದ್ರ ಮುಖ ಕಾಣಿಸ್ತಾ ಇಲ್ಲ. ನಮಗೆ ತುಂಬಾ ಬೇಜಾರಾಯಿತು, ಏಕೆಂದರೆ ನಾವು ಹೋಗಿರೋದೇ ಪ್ರಾಣಿ ನೋಡಿದ್ರೆ ಅದು ಮನ್ಕೊಂಡಿತ್ತು. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಆಮೆ ಬಿಟ್ಟಿದ್ರು, ಬಟ್ ಅದು ಕ್ಲಾರಿಟಿಯಾಗಿ ಕಾಣಿಸ್ತಾ ಇರಲಿಲ್ಲ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಬಟ್ ಈ ಆಮೆ, ಈ ಮೀನುಗಳಿರೋ ಪ್ಲೇಸಲ್ಲಿ ಸ್ವಲ್ಪ ಸ್ಮೆಲ್ಲಿತ್ತು, ಮಳೆ ಬೇರೆ ಆಗಿತ್ತಲ್ಲ. ನೆಕ್ಸ್ಟ್ ಝೋನಿಗೆ ಬರ್ತಾ ಇದ್ದಂಗೆ ಕರಡಿ ತುಂಬಾ ಹತ್ತಿರ ಬಂತು ನಮಗೆ. ಅಂದರೆ ಡಿಸ್ಟೆನ್ಸ್ ಇತ್ತು, ನೀವು ನೋಡ್ತಾ ಇದ್ದೀರಲ್ಲ ಕಂಬಿ ಇತ್ತು, ಬಟ್ ಅದು ಜನಗಳಿದ್ದೀವಲ್ಲ ನಾವು, ಅದು ಏನೋ ಒಂಥರ ಸೌಂಡ್ ಮಾಡ್ತಾಯಿತ್ತು, ಕೆರ್ಕೊತಾ ಇತ್ತು ನೋಡಿ, ಒಂಥರ ಸೌಂಡ್ ಮಾಡ್ತಾಯಿತ್ತು. ಬಂತದು ಈ ಕಡೆ ನೋಡಿ, ನಾನು ಸ್ವಲ್ಪ ಝೂಮ್ ಮಾಡಿದ್ದೀನಿ, ಬಟ್ ಅಷ್ಟು ಚೆನ್ನಾಗಿ ಕಾಣಿಸ್ತು ನಮಗೆ ಕರಡಿ. ಎಷ್ಟು ಖುಷಿ ಆಯಿತು ಅಂದರೆ, ನಾವು ಟಿ ವಿಲಿ ನೋಡ್ತೀವಿ, ರಿಯಲಾಗಿ ತುಂಬ ಸಲ ಎದುರುಗಡೆ ನಾವು ರಿಯಲಿಸ್ಟಿಕ್ಕಾಗಿ ನೋಡ್ಬೇಕಂದ್ರೆ ಒಂಥರ ಏನೋ ಖುಷಿ ಆಗುತ್ತೆ. ಮುಂದೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳಿಗೆ ಅವ್ರಿಗೆಲ್ಲ ನಿಜವಾಗ್ಲೂ ಇವಾಗ ಆಗ್ತಾ ಇರೋದು ಪರಿಸರ ನೋಡಿದ್ರೆ ಮುಂದಕ್ಕೆ ಇರುತ್ತೋ ಇಲ್ವೋ ಅಂತ ಭಯ ಆಗ್ತಾಯಿದೆ. ಈ ಥರ ಝೂ ಅಲ್ಲಿ ನೋಡಬೇಕು. ಸೊ ಹಂಗೆ ನೋಡ್ತಾ ಇದ್ದೀರಲ್ಲ, ನನ್ನ ಮಗ ನಂಗೆ ಪಾಪ್ಕಾರ್ನ್ ತಿನ್ನಿಸ್ತಾ ಇದ್ದಾನೆ. ಹಂಗೆ ನೋಡಿ ಎಲ್ಲ ನನ್ನ ಸಿಸ್ಟರ್ಸು, ನನ್ನ ವಾರ್ಗಿತಿ ಮಕ್ಕಳು, ನಮ್ಮ ಹಸ್ಬೆಂಡು, ನಮ್ಮ ಅತ್ತೆ, ನಮ್ಮ ಭಾವ ಎಲ್ಲರೂ ಹೋಗಿದ್ವಿ. ಆಮೇಲೆ ನನ್ನ ತಂಗಿ ಮಗಳು ಎಲ್ಲರೂ ಹೋಗಿದ್ವಿ. ಹಾಗೆ ಹೋಗ್ತಾ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ನಿಮ್ಗೆ ಕಾಣಿಸ್ತಾ ಇಲ್ಲ ಅಲ್ವಾ, ಇದು ಬಂದು ಗುಳ್ಳೆ ನರಿಯಂತೆ. ಸೊ ಮನ್ಕೊಂಡಿತ್ತು. ಆಮೇಲೆ ಮುಂದೆ ಬರ್ತಾ ಇದ್ದಂಗೆ ಒಂದು ಕೋತಿ ತನ್ನ ತಾಯಿ ಜೊತೆ ಕ್ಯೂಟಾಗಿ ಆಟ ಆಡ್ತಾಯಿತ್ತು. ಅದು ನೋಡಿಕೊಂಡು ಮುಂದೆ ಬಂದ್ವಿ. ನೋಡಿ ಇದೆಲ್ಲ ಸೀಳು ನಾಯಿ ಅಂತೆ, ಅಂದರೆ ಕಾಡು ನಾಯಿಗಳಂತೆ. ತುಂಬ ವಿಚಿತ್ರವಾಗಿತ್ತು. ಮತ್ತು ನಾನು ಯಾವತ್ತೂ ಗುಳ್ಳೆ ನರಿ ನೋಡಿರಲಿಲ್ಲ. ಅದು ಅಷ್ಟೇ, ಆ ಬಂಡೆ ಮೇಲೆ ಮನ್ಕೊಂಡಿದೆ, ಕಾಣಿಸ್ತಾ ಇಲ್ಲ. ಪ್ರತಿಯೊಂದು ಪ್ರಾಣಿ ನೋಡಿ, ಇದು ಬಂದುಬಿಟ್ಟು ಪೋಟಿ ಮಾಡ್ತಾಯಿದೆ. ನಾನು ಅದು ಗೊತ್ತಿಲ್ಲ ಪೋಟಿ ಮಾಡ್ತಾಯಿದೆ ಅಂತ. ಆಮೇಲೆ ಝೂಮ್ ಮಾಡಾದ್ಮೇಲೆ ಗೊತ್ತಾಯಿತು. ಆಮೇಲೆ ಆಯಿತು ಅಂದ್ಬಿಟ್ಟು ಸ್ಕಿಪ್ ಮಾಡಿ ಮುಂದಕ್ಕೆ ಹೋದೆ. ಇದು ನೋಡಿ, ಇದು ಕಾಡು ನಾಯಿಗಳಂತೆ, ಸೇಮ್ ನಾಯಿನೇ. ನಾವು ಒಂದು ನಾಯಿ ಸಾಕಿದ್ದೀವಿ, ಸೇಮ್ ಅದೇ ಹಾಗೆ ಇದೆ. ಇದು ಆಗಿದೆ ನೋಡಿ, ಇದು ಕಾಡು ನಾಯಿಗಳಂತೆ. ಇದು ಒಂದು 4-5 ಇದ್ವು ಅಲ್ಲಿ. ಸೊ ನೋಡಿ ಅದು ಬರ್ತಾಯಿದೆ ಮೇಲೆ. ಅದು ಏನಕ್ಕಂತ ಗೊತ್ತಿಲ್ಲ, ಬಂತು ಮೇಲೆ. ನಾವು ಏನಕ್ಕೆ ಹಿಂಗೆ ಬರ್ತಾಯಿದೆ ಅಂತ ನೋಡ್ತಾ ಇದ್ವಿ. ಅಷ್ಟರಲ್ಲಿ ಅದು ಆ ಮೂಲೆಗೆ ಹೋಯ್ತು. ಆಯಿತು ಅಂದ್ಬಿಟ್ಟು ಮುಂದಕ್ಕೆ ಬರ್ತಾ ಇದ್ದಂಗೆ ಡೌನ್ ಇಳಿದ್ವಿ ಈ ಕಡೆ.
ಖುಷಿ ಆಗೋಯ್ತು ನೀರು ನೋಡಿದ ತಕ್ಷಣ. ನೋಡಿದ್ರೆ ಇದು ಬನ್ನೇರುಘಟ್ಟದಲ್ಲಿರೋ ಬೋಟ್ ಹೌಸು. ಅಂದರೆ ಇಲ್ಲಿ ನಾವು ವೀಲಿಂಗು ಕೂಡ ಮಾಡ್ಕೋಬೋದು. 10 ಮೆಂಬರ್ಸ್ದಿದೆ, 2 ಮೆಂಬರ್ಸ್ದಿದೆ, 5 ಮೆಂಬರ್ಸ್ದಿದೆ, ಈ ಥರ ಆಯಿತು ಅಂದ್ಬಿಟ್ಟು ಒಬ್ರೊಬ್ರಿಗೆ 50-50 ಟಿಕೆಟ್ ಕೊಟ್ಬಿಟ್ಟು ಜಾಕೆಟ್ ಹಾಕ್ಕೊಂಡು ರೆಡಿಯಾಗಿ ನಿಂತ್ಕೊಂಡ್ವಿ ಹೋಗೋಣ ಅಂತ. ಒಂಥರ ಏನೋ ಒಂಥರ ಖುಷಿ. ತುಂಬ ಸ್ಮೆಲ್ಲಿತ್ತು ನೀರು, ಪಾಚಿ ಸ್ಮೆಲ್ಲು, ಒಂಥರ ಮೀನಿತ್ತು ಅನಿಸುತ್ತೆ ಒಳಗಡೆ. ಸಖತ್ತಾಗಿದ್ದಿತ್ತು ನೋಡಿ. ಎಷ್ಟು ವೆಟ್ಟಾಗಿದ್ದೀವಿ ಅಂದರೆ ಅಲ್ಲಿ ತುಂಬ ಹಾಟ್ ಇತ್ತು. ಆ ಜಾಕೆಟ್ ಹಾಕಿದ ತಕ್ಷಣವೇ ನಾವೆಲ್ಲರೂ ನೆಂದೋದ್ವಿ, ಅಷ್ಟು ಸೆಕೆ ಇತ್ತು. ರಜೆ ಇತ್ತಲ್ಲ, ತುಂಬ ರಶ್ ಇತ್ತು. ಸೊ ಎಲ್ಲರೂ ನೋಡಿ ವೆಯ್ಟ್ ಮಾಡ್ತಾಯಿದ್ವಿ. ಜನ ತುಂಬ ಇದ್ವು. ನಮ್ಮ ಬೋಟ್ ಬಂತು, ನಾವು ಹೋಗ್ತಾಯಿದ್ದೀವಿ. ನಮ್ಮ ಹಸ್ಬೆಂಡ್ ಒಬ್ರೊಬ್ರನ್ನೇ ಹತ್ತಿಸ್ಕೋತಾ ಇದ್ದಾರೆ. ನಮ್ಮ ಮಕ್ಕಳಂತೂ ಫುಲ್ಲು ಜೋಶಲ್ಲಿದ್ದರು. ಸೊ ನೋಡಿ ಒಬ್ರೊಬ್ರನ್ನೇ ಕೂರಿಸ್ಕೋತಾ ಇದ್ವಿ. ಭಯ ಆಗ್ತಾಯಿತ್ತು. ನಾನು ವಿಡಿಯೋ ಮಾಡ್ತಾಯಿಂದ ನಾನು ಕಾಣಿಸಿಲ್ಲ. ಸೊ ನಾನು ಸ್ಕಿಪ್ ಆಗಿದ್ದೀನಿ. ಇದರಿಂದ ಗ್ರೀನ್ ಇದೆ ವಾಟರು. ಬಟ್ ಮಧ್ಯದಲ್ಲಿರೋ ಫೌಂಟೇನ್ ತುಂಬಾ ಚೆನ್ನಾಗಿತ್ತು. ಬೋಟಲ್ಲಿ ಕೂತ್ಕೊಂಡಾಗ ಏನೋ ಒಂಥರ ಖುಷಿ ಅನಿಸ್ತು. ಸಖತ್ತಾಗಿತ್ತು ಬೋಟಲ್ಲಿ. ಆಯಿತು ಅಂತ ಒಬ್ರೊಬ್ಬರೇ ಕೂತ್ಕೊಂಡ್ವಿ. ಜಾಕೆಟ್ ಕೊಟ್ಟಿದ್ದರು. ಇದು ಈ ನಮ್ಮ ಬೋಟ್ ಜೊತೆ ಇನ್ನೂ ಒಂದಿಬ್ಬರನ್ನ ಸೇರಿಸ್ಕೊಂಡ್ರು, ಸ್ಪೇಸ್ ಇತ್ತು ಅಂತ. ಹಾಗೆ ಎಲ್ಲ ಕೂತ್ಕೊಂಡ್ವಿ. ನಾನು ನೆಕ್ಸ್ಟು ಫೋನನ್ನು ಇಟ್ಬಿಟ್ಟು ಕೂತ್ಕೊಂಡೆ. ಅವ್ರು ಕರೆದ್ರು, ಬಾರೆ ಆಮೇಲೆ ವಿಡಿಯೋ ಮಾಡ್ಕೊಳ್ಳುವೆ ಅಂತ. ಇದು ನೋಡಿ ಕೂತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ ಎಲ್ಲರದು. ಅವರೆಲ್ಲ ಆ ಸೈಡ್ ಫೇಸ್ ಮಾಡ್ಕೊಂಬಿಟ್ಟಿದ್ರು. ಆ್ಯಕ್ಚುಲಿ ತುಂಬ ಒಂಥರ ಬೋಟು ಇದಾಗ್ತಾಯಿತ್ತು, ನಂಗೆ ಭಯ ಆಗ್ತಾಯಿದ್ದು. ಒಂದು ಸ್ವಲ್ಪದೇ ವೀಡಿಯೋ ಮಾಡಿಬಿಟ್ಟು ಎತ್ತಿಟ್ಕೊಂಬಿಟ್ಟೆ ನಾನು. ಸ್ವಲ್ಪ ಭಯ ಆಯಿತು, ಜನ ಬೇರೆ ಜಾಸ್ತಿ ಇದ್ರಲ್ವಾ ಅಂತ. ನೋಡ್ತಾ ಇದ್ರೆ ಎಷ್ಟು ಗ್ರೀನಾಗಿದೆ ವಾಟ್ರ್ ಅಂದರೆ. ಬಟ್ ಅಷ್ಟೇ ಸ್ಮೆಲ್ಲಿತ್ತು, ಒಂಥರ ಫಿಶ್ ಸ್ಮೆಲ್ಗಳು. ಹಂಗೆ ಮೂವ್ ಮಾಡ್ತಾ ಬಂದ್ವಿ. ನೋಡ್ತಾ ಇದ್ದೀರಲ್ಲ. ಆಮೇಲೆ ನೆಕ್ಸ್ಟು ನಾವು ಬೋಟೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬರ್ತಾ ಇದ್ದಂಗೆ ಡಿಯರ್ ಝೋನ್ ಬಂತು. ಎಷ್ಟು ಡಿಫ್ರೆಂಟಾಗಿ ಇಲ್ಲಿ ಡೀರ್ಸ್ ಇತ್ತು ಅಂದರೆ, ಒಂಥರ ಕೊಂಬಿರೋ ಡಿಯರ್ಸು ನೋಡಿ. ಇದಕ್ಕೆ ಯಾವುದಕ್ಕೂ ಮಚ್ಚೆಗಳಿಲ್ಲ. ಇದು ಬಂದುಬಿಟ್ಟು ಸೀಳು ಏನು ಇಲ್ಲೇ ಇದೆ ನೋಡಿ, ನೀರು ಕುದುರೆ ಅಂತೆ. ಅದು ಚೆನ್ನಾಗಿ ತಿಂದಿದೆ ಅನಿಸುತ್ತೆ, ಹೋಗಿ ಬಿಟ್ಕೊಂಡಿತ್ತು. ಇದೆಲ್ಲ ಜಿಂಕೆ ಝೋನ್ಗಳು. ಇದೆಲ್ಲ ವಿತೌಟ್ ಮಚ್ಚೆ, ಮೈಯಲ್ಲಿ ಒಂದು ಚೂರು ಮಚ್ಚೆ ಅನ್ನೋದೇ ಇರಲಿಲ್ಲ ಇದಕ್ಕೆ. ಒಂಥರ ಇದೆಲ್ಲ ನೋಡಿದ್ರೆ ನನಗೆ ಕುರಿಗಳು ಅನಿಸ್ತಾಯಿತ್ತು. ಅಷ್ಟು ಲಾಟು ಹಾಕ್ಬಿಟ್ಟು ಹುಲ್ಲು ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ರು. ನೋಡ್ತಾ ಇದ್ದೀರಲ್ಲ, ಇದು ಗಂಡು ಅನಿಸುತ್ತೆ. ತುಂಬಾ ಡಿಫ್ರೆಂಟಾಗಿತ್ತು ಈ ಜಿಂಕೆ. ಒಂಥರ ಕೊಂಬು ಮೇಲೆಲ್ಲ ಕೂದಲು ಥರ ಇತ್ತು. ಒಳ್ಳೆ ಬಲ್ತಿದ್ದು ಕುರಿಗಳಿಲ್ವಾ ಆ ಥರ ಇತ್ತು ನೋಡಿ. ಇದು ಬಂದ್ಬಿಟ್ಟು ಈ ಜಿಂಕೆ, ಈ ಜಾತಿನೇ ಬೇರೆ. ಇದು ಏನೋ ಅಲ್ಲಿ ಏನೂ ಇರಲಿಲ್ಲ ತಿನ್ನೋಕ್ಕೆ. ಒಂದು ಕಾರ್ನರಲ್ಲಿ ಒಂದು ಯಾವುದೋ ಒಂದು 3-4 ಎಲೆ ಚಿಗುರಿತ್ತು. ಅದನ್ನು ತಿನ್ನೋಕ್ಕೆ ನೋಡಿ ಈ ಥರ ಅಲ್ಲಿ ಮೂಲೆಯಲ್ಲಿರೋ ಒಂದು ಹಸ್ರು ಇತ್ತಷ್ಟೇ. ಅದನ್ನು ಕೊರ್ಕೊಂಡು ಪಾಪ ತಿಂತಾಯಿತ್ತು. ಅದಕ್ಕೆ ಊಟ ಹಾಕಿತ್ತೋ ಇಲ್ವೋ, ನಮ್ಮನ್ನೆಲ್ಲ ನೋಡ್ತಾಯಿತ್ತು ಅದು ಏನಾರು ಹಾಕ್ತಾರಂತ. ಬಟ್ ಅಲ್ಲಿ ರಿಸ್ಟ್ರಿಕ್ಟ್ ಇತ್ತು, ನಾವೇನು ಪಬ್ಲಿಕ್ಸ್ ಏನು ಫುಡ್ ಹಾಕೋಂಗಿಲ್ಲ ಅಂತ. ಸೊ ಮುಂದಕ್ಕೆ ಬಂದ್ವಿ. ಆನೆ ಇತ್ತು, ನೋಡ್ತಾ ಇದ್ದೀರಲ್ಲ. ಅದಕ್ಕಂತೂ ಫುಲ್ ಸೇಫ್ಟಿ ಮಾಡಿ ದೊಡ್ಡ ಕಂಬಿ ಹಾಕಿದ್ರು. ತುಂಬಾ ಇತ್ತು, ಒಂದು 7-8 ಆನೆಗಳಿತ್ತು. ಇದೆಲ್ಲ ಮರಿ, ದೊಡ್ಡ ಆನೆಗಳು ಇದ್ದವು. ನೋಡ್ತಾ ಇದ್ದೀರಲ್ಲ. ನಾನು ಝೂಮ್ ಮಾಡಿ ತುಂಬಾ ದೂರ ಇದ್ದೆ ನಾನು. ಅದಕ್ಕೂ ನಮ್ಗೆ ನೋಡೋಕೆ ಹಂಗೆ ಅನ್ನಿಸ್ತಾ ಇದೆ. ಬಟ್ ನಾನು ತುಂಬಾ ದೂರ ಇದ್ದೆ. ಝೂಮ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಅದಾದ ನೆಕ್ಸ್ಟಕ್ಕೆ ಮೈ ಜುಮ್ ಅಂತೂ ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಬಟ್ ಅದು ನಮ್ಮನ್ನ ತಿರುಗು ಕೂಡ ನೋಡ್ತಾ ಎಷ್ಟೊತ್ತು ಆದಮೇಲೆ ಎದ್ದು ಕೂತ್ಕೊಂಡಿದ್ದು. ನಾವು ಸ್ವಲ್ಪ ಅಲ್ಲಿ ಫೋಟೋಸ್ ತೊಗೊಂಡ್ವಿ. ನನ್ನ ಮಗ, ಇವನು ದೊಡ್ಡ ಮಗ. ನೋಡ್ತಾ ಇದ್ದೀರಲ್ಲ, ನನ್ನ ಮಕ್ಕಳು ಇಲ್ಲೇ ಚೋಟು, ನನ್ನ ಸಿಸ್ಟರ್ಸ್ ಮಕ್ಕಳು, ಮತ್ತು ನನ್ನ ಮಗ ಒಂದು ಚಿಕ್ಕವನು. ಎಲ್ಲ ಫೋಟೋ ತಗೊಂಡು ಆಮೇಲೆ ಯಾರು ಇವನು ಕಾಡಿನ ರಾಜ ರೀ. ಇವನಂತೂ ಊಟ ತಿಂದಿಲ್ಲ ಏನಂತ ಗೊತ್ತಿಲ್ಲ. ಬೆಟ್ಟ ಬಿಟ್ಟು ಅಳ್ಳಾಡಲಿಲ್ಲ. ಆ ರೇಂಜಲ್ಲಿ ನಿಂತ್ಕೊಂಡಿತ್ತು. ಒಂದೇ ಒಂದು ಸಿಂಗಮ್ ಅನ್ನೋ ಥರ ಆ ಬೆಟ್ಟದ ಮೇಲೆ ಮಕ್ಕಳೆಲ್ಲ ಕೂಗ್ತಾಯಿದ್ರು ಅಂತ. ನಮ್ಮದು ಒಂದಿರಲಿ ಪೋಸ್ ಅಂದ್ಬಿಟ್ಟು ನಮ್ಮ ಮಕ್ಕಳು ಪೋಸ್ ಕೊಟ್ಟರು. ನೆಕ್ಸ್ಟ್ ಕ್ಯೂಟ್ ಇದಂತೂ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾಯಿತ್ತು. ಅದಕ್ಕೆ ಏನು ನೋವು ಹಸು ಏನಂತ ಗೊತ್ತಿಲ್ಲ. ನಾನು ಝೂಮ್ ಮಾಡಿ ತೋರಿಸೋದು ಎಷ್ಟು ಜೋರಾಗಿ ಕೂಗ್ತಾಯಿತ್ತು ಅಂದರೆ ಒಂಥರ ಅದು ಗಿಣಿ ಸೌಂಡ್ ಥರ ಇರಲಿಲ್ಲ. ಒಬ್ಬ ಮನುಷ್ಯ ಏನಾರು ತೊಂದರೆ ಆದರೆ ಕಿರ್ಚಲ್ವ ಆ ಥರ ಕಿರ್ಚುತ್ತಾಯಿತ್ತು. ಸಕ್ಕತ್ತು. ಇದು ಒಂದು ಜಾತಿ ಪಕ್ಷಿ. ಇದು ಹೆಸರು ಇಲ್ಲೇ ಇದೆ ನೋಡಿ, ವೆಸ್ಟರ್ನ್ ಏನೋ ಇದೆ ಸಮಥಿಂಗ್. ಇದಂತೂ ಡಿಫ್ರೆಂಟಾಗಿತ್ತು. ಅದು ರೆಕ್ಕೆ ಕಲರು ಚಿತ್ರವಾಗಿತ್ತು, ಚೆನ್ನಾಗಿತ್ತು.
ವಾವ್ ಎಷ್ಟು ಚೆನ್ನಾಗಿದೆ ನೋಡಿ. ಲವ್ ಬರ್ಡ್ಸು ತುಂಬ ಸೌಂಡ್ ಮಾಡ್ತಾಯಿತ್ತು, ಕಿಚಪ್ ಕಿಚಪ್ ಅಂತ. ಬಡ್ಗೇರ್ ಗಿರೀಸ್ ಇದು ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಬಡ್ಗೇರಿಸ್ ಇತ್ತು. ಇದು ನಮ್ಗೆ ಗೊತ್ತಲ್ಲ ನಾಟಿ ಕೋಳಿ, ನಮ್ಮ ಕರ್ನಾಟಕದ ನಾಟಿ ಕೋಳಿಗಳು. ಅದಾದಮೇಲೆ ರೋಸ್ ರಿಂಗಡ್ ಪಾರ್ಕಿಟ್ ಅಂತ ಗುಲಾಬಿ ಕೊಂಬಿನ ಗಿಣಿಗಳು ನೋಡ್ತಾ ಇದ್ದೀರಲ್ಲ. ಒಂದು 800 ರೂಪಾಯಿ. ಇಲ್ಲಂತೂ ಸಿಕ್ಕಾಪಟ್ಟೆ. ಇದು ಬಂದುಬಿಟ್ಟು ಇದು ಅದೇನೋ ಇದೆ, ಏನಿರಲೇ ಇದೆ ಹೆಸರು, ಸಕ್ಕತ್ತಾಗಿದೆ. ಇದು ಯೆಲ್ಲೋ ಕಲರ್ ಗಿಣಿ ಕೂಡ. ಇದು ಅಷ್ಟೇ ತುಂಬ ಕಾಸ್ಟ್ಲಿ ಇದೆ ಇದು ತೊಗೊಬೇಕಂದ್ರೂ. ನೆಕ್ಸ್ಟ್ ನೋಡ್ತಾ ಇಲ್ಲ, ನಾನು ಝೂಮ್ ಮಾಡಿ ತೋರಿಸ್ದೆ. ಇದು ಬಂದು ಕೊಳಕುಮಂಡಲ ಹಾವುಗಳು. ನೀರಲ್ಲಿ ನೋಡಿ, ನೀರಲ್ಲಿ ಒಂದು ಅರ್ಧ ಮೂತಿ ಅರ್ಧ ಈಚೆ ಇದೆ, ಅರ್ಧ ನೀರಲ್ಲಿದೆ, ಇನ್ನು ಅರ್ಧ ಮರದ ಮೇಲೆ ಸುತ್ಕೊಂಡಿತ್ತು. ಅದಾದ ನೆಕ್ಸ್ಟಿಗೆ ಆಮೆಗಳು. ಆಮೆಗಳಲ್ಲಿ ಇಷ್ಟು ಥರ ಡಿಫ್ರೆಂಟ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಅದೇನೋ ಮಚ್ಚೆ ಆಮೆಗಳು ಅಂತೆ, ಆಮೇಲೆ ಕಡಲ ತೀರದ ಆಮೆಗಳು ಅಂತೆ, ಆಮೇಲೆ ಕಪ್ಪು ಆಮೆಗಳು ಅಂತೆ, ಆಮೇಲೆ ಕೆಂಪು ಕಿವಿಯ ಅಂತೆಲ್ಲ ನೋಡಿದ್ವಿ. ಇದು ಇವು ನೋಡಿದ್ರಲ್ಲ, ಅದು ಏನೂ ಇರಲಿಲ್ಲ, ಕಮ್ಮಿನ ಬಂದು ಶಾರ್ಪ್ ಮಾಡ್ಕೊತಾ ಇತ್ತು, ನವೆ ಆಗ್ತಾಯಿತ್ತು ಗೊತ್ತಿಲ್ಲ, ಚೆನ್ನಾಗಿ ಕೆರ್ಕೊತಾ ಇತ್ತು. ಆಮೇಲೆ ಹಿಂದೆಗಡೆನೇ ಆಸ್ಟ್ರಿಚ್ ಇತ್ತು. ಇದು ನೋಡಿ ಮಾ ದೇವರೇ, ಇದು ಅಷ್ಟೇ, ಇದು ಹೆಬ್ಬಾವಲ್ಲ, ಇದು ಕೊಳಕುಮಂಡಲ ಅಂತೆ ನೋಡಿ. ಇದು ಹೆಬ್ಬಾವು ನೋಡ್ತಾ ಇದ್ದೀರಲ್ಲ, ಇವು ಮಾಡಿದ್ದೀನಿ. ಈ ಮರದ ಮೇಲೆ ಒಂದು ಇದೆ, ಮತ್ತು ಇಲ್ಲಿ ಮರದ ಮೇಲ್ಗಡೆ ಒಂದು ಸುತ್ತಕೊಂಡಿದೆ. ಇದು ಬಂದು ನಾಲ್ಕೈದಿತ್ತು. ಅದು ತಿನ್ನಕ್ಕೂ ಕೂಡ ಪುಟ್ಟಾಣಿ ಇಲಿ ಮರಿಗಳು ಬಿಟ್ಟಿದ್ರು. ಎಷ್ಟು ಕ್ಯೂಟ್ ಅಂತಂದ್ರೆ ಏನು ಮಾಡ್ತಾ ಅದು ಊಟ ಮಾಡಬೇಕಲ್ಲ ನೋಡಿ. ಇಲ್ಲೊಂದು ಹೋಗ್ತಾ ಇದೆ ಹಾವು, ಮತ್ತು ಈ ಬಿಲಗಳಿದೆಯಲ್ಲ, ಆ ಬಿಲಲ್ಲೇ ಒಂದೊಂದ್ರಲ್ಲೂ ಒಂದು ಮಲ್ಕೊಂಡಿತ್ತು. ಇದು ಗೊತ್ತಲ್ಲ, ಇದು ಉಡ ಒಂದೇ ಒಂದು ಕಾಣಿಸ್ತು ಮರದ ಮೇಲೆ. ಎರಡಿದೆ ನೋಡಿ, ಕೆಳಗಡೆ ಒಂದಿದೆ. ಅದಕ್ಕೆ ಏನೇನೋ ಫುಡ್ ಹಾಕಿದ್ರು, ತಿಂತಾಯಿತ್ತು. ಇದಾದಮೇಲೆ ಇದು ನವಿಲು, ನಮ್ಮ ಕರ್ನಾಟಕದ ರಾಷ್ಟ್ರ ಪಕ್ಷಿ. ಮತ್ತು ಬನ್ನೇರುಘಟ್ಟದಲ್ಲಿ ಏನಿತ್ತು ಅಂದರೆ, ಇಲ್ಲಿ ಬ್ಲೂ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಪ್ರತಿಯೊಂದು ಝೋನ್ ಮೇಲೂ ಯಾವ ವ್ಯಕ್ತಿ ತನ್ನ ಪ್ರಾಣಿ ಪಕ್ಷಿಗಳನ್ನ ನೋಡ್ಕೋತಾ ಇದ್ದಾರೆ ಅಂದ್ಬಿಟ್ಟು ಅವ್ರ ಫೋನ್ ನಂಬರು ಎಲ್ಲ ಕೂಡ ಹಾಕಿದ್ರು. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತು. ನಾನು ಮೈಸೂರು ಝೂಗೆಲ್ಲ ಹೋಗಿದ್ದೀನಿ, ನೋಡಿಲ್ಲ. ಇದು ಕ್ರಾಕೊಡೈಲ್ ಮೊಸಳೆಗಳು ನೋಡಿ, ಈ ಮೊಸಳೆಲ್ಲೇ ಡಿಫ್ರೆಂಟ್ 4-5 ಥರ ಇತ್ತು. ಇದು ಮೂತಿ ಸಣ್ಣ ಇತ್ತು. ಅದಾದಮೇಲೆ ನಮ್ಮ ಮಕ್ಕಳು ನೋಡಿದ್ರೂ ಸಮಾಧಾನ ಆಗಲಿಲ್ಲ, ಸಫಾರಿಗೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ ಸಫಾರಿಗೆ. ಇದು ಒಬ್ರಿಗೆ 250 ಇತ್ತು. ಮಕ್ಕಳು ಹತ್ರದಿಂದ ನೋಡಬೇಕು ಅಂತ ತುಂಬ ಫೀಲ್ ಆಗ್ತಾಯಿದ್ರು. ಯಾಕೆಂದರೆ ಪ್ರಾಣಿಗಳು ಒಂದು ಕೂಡ ಮನುಷ್ಯರು ನೋಡ್ತಾ ಇರಲಿಲ್ಲ. ನಾವು ಅವ್ರನ್ನ ಅಪರೂಪಕ್ಕೆ ನೋಡ್ಬೋದು, ಬಟ್ ಪ್ರಾಣಿಗಳು ಮನುಷ್ಯರು ನೋಡಿ ನೋಡಿ ಬೇಜಾರಾಗಿ ಆ ಮುಖ ಕೂಡ ನಮ್ಗೆ ನೋಡ್ತಾ ಇರಲಿಲ್ಲ. ಅದಕ್ಕೆ ಹೋಗ್ಲಿ ಬಿಡಿ, ಇನ್ನೇನು ಹೋಗೋಣ ಅಂದ್ಬಿಟ್ಟು ನೋಡಿ ಬಸ್ ಹತ್ತಿದ್ವಿ. ತುಂಬ ಸೇಫ್ಟಿ ಇತ್ತು ಬಸ್ಸಲ್ಲಿ. ಅವ್ರು ಹೇಳಿದ್ರು ಕರ್ಕೊಂಡು ಹೋಗ್ತೀನಿ, ಯಾರು ಎದ್ರು ನಾನು ಇದು ಮಾಡ್ತೀನಿ ಅಂದ್ಬಿಟ್ಟು. ಒಳಗಡೆ ಹೋಗ್ತಾ ಇದ್ದಂಗೆ ಒಂಥರ ಕಾಡು ಫೀಲ್ ಬಂತು ನಮಗೆ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ಇವರೆಲ್ಲ ಮಾತಾಡಿಕೊಂಡೇ ಎಲ್ಲ ಫೆಸಿಲಿಟಿ ಮಾಡಿದ್ದಾರೆ ತುಂಬಾ. ಯಾಕಂದರೆ ನಾವು ಕಾಡಲ್ಲಿ ನೋಡೋಕೆ ಮಾತ್ರ ಹಂಗೆ ಅನಿಸ್ತು. ನೋಡಿ ಇದು ಇದೆಯಲ್ಲ, ಇದು ಬಂದ್ಬಿಟ್ಟು ಇಲ್ಲಿ ಇರೋ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ಅಡೆತಡೆ ಇಲ್ಲ, ಬೋನ್ಸ್ ಇಲ್ಲ, ಏನೂ ಇಲ್ಲ. ಇವರು ಅವಾಗ ತೊಗೊಂಡು ಹೋಗ್ಬಿಟ್ಟು ಫುಡ್ಸ್ ಅಲ್ಲೆಲ್ಲಿರುತ್ತೋ ಅಲ್ಲಿ ಹಾಕ್ತಾರೆ. ಹುಲಿ ಸಿಂಹಗಳು ಕೂಡ ಫ್ರೀಯಾಗಿ ಬಿಟ್ಟಿರ್ತಾರೆ. ಸೇಫ್ಟಿಗೆ ಇವರು ಕಾಂಪೌಂಡ್ ಹಾಕಿ ಇದು ಮಾಡಿರ್ತಾರೆ. ನಾವು ಹುಲಿ ಸಿಂಹಗಳಿಗೆ ಒಳಗಡೆ ತುಂಬ ಹೋಗ್ಬೇಕು, ಅದಕ್ಕೆ ಒಂದು ಸಪ್ರೇಟ್ ಬೋರ್ಡ್ ಇದೆ ನೋಡಿ. ಇಲ್ಲಿ ಬರ್ತಾ ಇದ್ದಂಗೆ ಜಿಂಕೆಗಳು ಕಾಣಿಸ್ತಾ ಇದೆ. ಇದಕ್ಕೆ ಯಾವುದೇ ಬೋನ್ ಇಲ್ಲ, ಇದು ಫ್ರೀಯಾಗಿ ಬಿಟ್ಟಿರ್ತಾರೆ ನೋಡಿ. ಒಳ್ಳೆ ಕುರಿಗಳಿಗೆ ನಾವು ಹುಲ್ಲಾಗಿ ಬಿಟ್ಟಿರಲ್ವ, ಹಾಗೆ ಇಲ್ಲಿ ಸ್ಟಾಪ್ ಮಾಡಿದ್ರು ನಮಗೆ ನೋಡೋಕ್ಕೆ. ನೋಡ್ತಾ ಇದ್ದೀರಲ್ಲ, ನಮ್ಗೆ ಗೊತ್ತಿರೋ ಪ್ರಕಾರ ಈ ಜಿಂಕೆ ಪ್ರತಿಯೊಬ್ಬರಿಗೂ ಗೊತ್ತು, ಮಚ್ಚೆ ಇರುವಂಥ ಜಿಂಕೆಗಳು. ತುಂಬಾ ಖುಷಿ ಆಯಿತು. ಎಲ್ಲ ಹುಲ್ಲು ಹಾಕಿದ್ರು ಅನಿಸುತ್ತೆ, ಎಲ್ಲ ಮೇಯ್ತಾ ಇದ್ವು ಬಂದು. ಅದು ನಮ್ಮ ಕಡೆ ನೋಡ್ತಾನೂ ಇರಲಿ, ಯಾಕಂದರೆ ಅವರು ಡೈಲಿ ತೋರಿಸಿ ಸಾವಿರಾರು ಜನ ಬಂದು ನೋಡ್ತಾರೆ. ಅದು ಡೋಂಟ್ ಕೇರ್ ಅನ್ನೋ ಒಂದು ಲುಕ್ ಕೊಟ್ಟು ತನ್ನ ಪಾಡಿಗೆ ತಾನು ತಿನ್ಕೊತಾ ಇತ್ತು. ಕೆಲವು ಜಿಂಕೆಗಳು ಜಗಳ ಆಡ್ತಾಯಿದ್ವು, ಕೆಲವು ಜಿಂಕೆಗಳು ತಿಂತಾಯಿದ್ವು, ಕೆಲವು ಜಿಂಕೆಗಳು ಆ ಕಡೆ ಹೋಗ್ತಾಯಿದ್ವು. ಅಂದರೆ ಏನಂದರೆ ಇವರು ಈ ಬನ್ನೇರುಘಟ್ಟ ಝೂ ಪಾರ್ಕವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಲಾಟ್ ಜಿಂಕೆಗಳಿದೆ. ನ್ಯಾಚುರಲಾಗಿ ನೋಡೋಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಾಯಿತ್ತು. ಮಕ್ಕಳೆಲ್ಲ ಕಿರ್ಚಾಡ್ತಾಯಿದ್ರು ಓ ಅಂತ. ತುಂಬ ಹತ್ತಿರದಿಂದನೇ ನಾವು ಇದನ್ನ ನಾನು ಮಾಡಿರೋದು ನೋಡಿ. ಒಂದು ನಮ್ಮ ಎಷ್ಟು ಒಂದು ಸ್ವಲ್ಪನೇ ದೂರ ಇದೆ ನಮ್ಮ ಇಲ್ಲಿ. ನಾವು ಒಂದು ಕಾರ್ ಮಾಡಿದ್ರು, ದೊಡ್ಡ ವ್ಯಾನು. ಅಲ್ಲಿಂದ ನಾವು ಫುಲ್ಲು ಕ್ಲೋಸ್ ಇತ್ತು, ನೆಟ್ ಹಾಕಿದ್ರು. ನಾನು ಅದರಿಂದ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಫ್ರೀ ಆದರೆ ಬನ್ನೇರುಘಟ್ಟ ಪಾರ್ಕ್ ನೋಡ್ಕೊಬನ್ನಿ. ನಾನು ನಿಜ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು, ನನ್ನ ಮಕ್ಕಳು, ನಮ್ಮ ಮನೆಯವ್ರು ಬರ್ತಾ ಇರೋದು. ಅದು ನೆಕ್ಸ್ಟ್ ಬರ್ತಾ ಇದ್ದಂಗೆ ಆನೆ ಇದೆ, ನೋಡ್ತಾ ಇದ್ದೀರಲ್ಲ.
ಆನೆಗೆ ಇಲ್ಲಿ ಅಲ್ಲಿ ಏನು ಸೇಫ್ಟಿ ಏನಿರಲಿಲ್ಲ. ಬಟ್ ಇಲ್ಲಿ ನೋಡಿ, ಇಲ್ಲಿ ಬೆಟ್ಟ ಇದೆಯಲ್ಲ, ಸ್ವಲ್ಪ ಅದು ಹೈಟ್ ಇತ್ತು ಅಷ್ಟೇ. ಇದು ಕೂಡ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿರೋರು ಇದಕ್ಕಂತಲೇ ನೋಡ್ಕೊಳ್ಳೋಕ್ಕೆ ಅಂತ ಇರ್ತಾರೆ. ಏನಕ್ಕಂದರೆ ನಾನು ಈ ಸೈಡ್ ತೋರಿಸಿಲ್ಲ ನಿಮಗೆ. ಒಂದು 3-4 ಜನ ಕೂತ್ಕೊಂಡು ಫೋನ್ ನೋಡ್ತಾಯಿದ್ರು. ಮೇ ಬಿ ಅವ್ರಿಗೆ ಸಾಕೊಂಡಿರ್ತಾರಲ್ಲ ಮಾವುತರು, ಅವರು ಅನಿಸುತ್ತೆ. ನಾನು ಇದೇನಿದು ಕಾಡು ಅಂತಾರೆ. ಏನೇ ಕಾಡಿದ್ರು ಅದಕ್ಕೆ ಫುಡ್ ಅವೈಲಬಲ್ ಬೇಕೇ ಬೇಕಲ್ವಾ, ನೋಡ್ಕೊಳ್ಳೋರು ಇರಲೇಬೇಕಲ್ಲ. ನೋಡಿ ಅಲ್ಲಿ ಇದ್ದಾರೆ, ಕೂತಿದ್ರು ಕೆಲವರು ಫೋನ್ ನೋಡ್ಕೊಂಡು ಕೂತಿದ್ರು ಬಂಡೆ ಮೇಲೆ. ನಾನು ಈ ಕಡೆ ಝೂಮ್ ಮಾಡಿದಾಗ ಇಲ್ಲೊಂದು ಆನೆ ನೋಡಿ, ಇದು ತುಂಬಾ ಹತ್ತಿರ ಇತ್ತು. ಅದಕ್ಕೆ ಕಂಬಿ ಕೂಡ ಹಾಕಿದ್ರು, ಏನು ಸೇಫ್ಟಿಗೆ ಅಂತ. ನೋಡಿ ಎಷ್ಟು ಹತ್ರನೇ ಇದೆ, ನೋಡಿ ಎಷ್ಟು ಹತ್ರನೇ ಇದೆ. ಅದಕ್ಕೆ ಗೇಟ್ ಥರ ಹಾಕಿದ್ರು, ಅದು ಈ ಕಡೆ ಬರಬಾರ್ದು ಅಂತ. ಏಕೆಂದರೆ ಸಡನ್ನಾಗಿ ಅದು ಈ ಕಡೆಗೆ ಬಂದಾಗ ಪ್ರತಿಯೊಂದು ಪ್ರಾಣಿಲೂ ಯಾವ ಥರ ಮನೋಭಾವನೆ ಇರ್ತೋ ಗೊತ್ತಿಲ್ಲ, ಅವ್ರು ಸೇಫ್ಟಿ ಮೆಷರ್ ತೊಗೊಂಡು ಬರೋಕ್ಕಾಗಲ್ಲ ಈ ಕಡೆ. ಸೊ ನಮ್ಗೆ ತುಂಬಾ ಹತ್ತಿರ ಇತ್ತು ನೋಡಿ. ಅದು ಇದೊಂದೇ ಅನಿಸುತ್ತೆ ಮುಖ ತೋರಿಸ್ತಾ ಇರೋದು, ಹತ್ರ ಬಂದು ನೋಡ್ತಾ ಇತ್ತು ಎಲ್ಲ. ಖುಷಿ ಆಯಿತು ನಮಗೆ. ಸ್ವಲ್ಪ ಸ್ಟಾಪ್ ಮಾಡಿದ್ರು, ಅದಾಗಿ ಒಂದು ಸ್ವಲ್ಪ ಹೊತ್ತಿಗೆ ಮೂವ್ ಮಾಡಿದ್ರು. ಒಂದು 2 ಮಿನಿಟ್ಸ್ ನಿಲ್ಲಿಸ್ತಾಯಿದ್ರು. ಅದು ಹೋಗ್ತಾ ಇದ್ದಂಗೆ ಇನ್ನೂ ಸ್ವಲ್ಪ ಕಾಡು ಒಂದು ಲುಕ್ಕು, ಒಂದು ನೇಚರ್ ಲವ್ ಕಾಣಿಸ್ತಾ ಇತ್ತು. ನಿಜ ಕರಡಿ ಮಾತ್ರ ನಂಗೆ ತುಂಬಾ ಖುಷಿ ಆಯಿತು. ಅದು ನಾವು ವ್ಯಾನ್ ಪಕ್ಕನೇ ಬಂತು. ಎಷ್ಟು ಕಪ್ಪು ಅಂದರೆ ಕರಡಿ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ. ಅದು ಹೆಂಗಿದೆ ಅಂದರೆ ಕಲರು ಫುಲ್ ಪ್ಯೂರ್ ಬ್ಲ್ಯಾಕ್ ಅಂತಾರಲ್ಲ, ಪ್ಯೂರ್ ವೈಟ್ ಅಂತಾರೆ, ಪ್ಯೂರ್ ಬ್ಲ್ಯಾಕು. ಅದು ನೋಡಿ ಇಲ್ಲಿ ಕೂತ್ಕೊಂತು. ನಾನು ಒಂದು ಮೂವ್ ಮಾಡ್ತೀನಿ, ಈ ಕಡೆ ಒಂದಿರುತ್ತೆ ಮನ್ಕೊಂಡಿರುತ್ತದು. ನನಗೆ ಅಡ್ಡ ಆಯಿತು, ಆ್ಯಕ್ಚುಲಿ ಅದು ಪಕ್ಕದಲ್ಲೇ ಇತ್ತು. ಆಮೇಲೆ ಒಂಚೂರು ಮೂವ್ ಮಾಡಿದ್ರು, ಆಪೋಸಿಟೇ ಒಂದು ಬಂತು. ನೋಡಿ ಹೆಂಗಿದೆ ಅದು, ಅದು ಗುರ್ರು ಅಂತಲೇ ನೋಡಿ, ಕಾರ್ ಪಕ್ಕನೇ ಒಂದು ಬಂತು. ನಾನು ಹಂಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಹೇಳಿದ್ನಲ್ಲ, ಅಯ್ಯೋ ಇವರು ಡೈಲಿ ಇದಂತೂ ಇನ್ನೊಂದು ಕರಡಿ ನೋಡಿ, ಈ ಕಡೆ ಹೆಂಗೆ ಕೂತ್ಕೊಂಡಿದ್ದಾನೆ. ನಾವು ಮನುಷ್ಯರು ಹೆಂಗೆ ನ್ಯಾಚುರಲಾಗಿ ಕೂತ್ಕೊತೀವೋ ಅದು ಹಂಗೆ ಕೂತ್ಕೊಂಡಿರೋದು, ಕೂತ್ಕೊಂಡು ಕೆರ್ಕೊತಾಯಿತ್ತು. ಒಂದು ಕರಡಿ ಬಂತು. ಅದು ಹೇಗಿತ್ತು ಲುಕ್ಕು ಅಂದರೆ, ನಮ್ಮ ಕಾರ್ ಆಪೋಸಿಟ್ ಬಂದು, ಅಯ್ಯೋ ಇವ್ರೇನು ಬಿಡ್ರಿ ಡೈಲಿ ಬರ್ತಾರೆ, ನಮಗೇನೋ ಹೊಸೊಬ್ಬರು ಹಳೊಬ್ರು ಅನ್ನೋ ರೇಂಜಲ್ಲಿತ್ತು. ಇನ್ನೊಂದು ನೆಕ್ಸ್ಟ್ ಬರ್ತಾ ನನಗೆ ಫುಲ್ ಖುಷಿಯಾಗೋಯ್ತು. ಹುಲಿ ಅದು ಏನು ಹುಡುಕ್ತಾಯಿತೋ ಗೊತ್ತಿಲ್ಲ, ಇಲ್ಲಿ ಬಂದುಬಿಟ್ಟು ಆ್ಯಕ್ಚುಲಿ ಇದ್ರ ಝೋನ್ ಇರೋದು ಆ ಕಡೆ, ಮನೆ ಹಿಂದೆಗಡೆ ಬಂದು ಅದೇನು ಸ್ಮೆಲ್ ಬಂತು ಏನಂತ ಗೊತ್ತಿಲ್ಲ. ನೋಡ್ತಾ ಇದ್ದೀರಲ್ಲ, ಅದು ಕೂಗ್ತಾಯಿತ್ತು ಆ ಕಿಟಕಿ ಕಡೆ ನೋಡಿ, ಎಗ್ರಿ ಕೂಗ್ತಾಯಿತ್ತು. ನಾವು ಏನಪ್ಪ ಅಂದ್ಬಿಟ್ಟು ಬಂದ್ವಿ. ಹೆಣ್ಣು ಸಿಂಹ ಇದು ನೋಡಿ ಕೂತ್ಕೊಂಡಿದೆ. ಐ ಡೋಂಟ್ ಕೇರ್ ಎನಿಬಡಿ ಅನ್ನೋ ಥರ ನೋಡ್ತು, ಆ ಕಡೆ ತಿರ್ಕೊಂತು. ಇದಂತೂ ಸಕ್ಕತ್ತಾಗಿತ್ತು ನೋಡ್ರಿ, ಕಾಡಿನ ರಾಜ ತುಂಬಾ ಚೆನ್ನಾಗಿತ್ತು. ಅವರಿಬ್ಬರು ಹೋಗ್ತಾ ಇದ್ದಾರೆ ಅನ್ನೋ ಲುಕ್ಕಲ್ಲಿ ಇದು ನೋಡ್ತಾಯಿತ್ತು. ನೋಡಿ ಅಲ್ಲಿ ನೋಡ್ತಾ ಇದೆ, ನಮ್ಮನ್ನು ನೋಡ್ತಾ ಇಲ್ಲ. ಇದು ಫ್ರೆಂಡ್ಸ್ ಅನಿಸುತ್ತೆ. ಸೊ ಹಿಂದೆನೇ ಹೋಗಿ ತನ್ನ ದೇಹನ ಒಂದು ಮರದ ಮೇಲೆ ಮೈ ಬೆಂಡ್ ಮಾಡುತ್ತೆ. ಅದು ನಾನು ನಿಮ್ಗೆ ತೋರಿಸಿದ್ದೀನಿ ನೋಡಿ, ಎಷ್ಟು ಉದ್ದ ಇದೆ ಅದ್ರ ಆಕಾರ. ಅಪ್ಪ, ಅದಕ್ಕೆ ಕಾಡಿನ ರಾಜ ಅನ್ನೋದು ಎಷ್ಟು ಗಮ್ಮತ್ತು. ಅದು ನೋಡ್ತಾ ಇದ್ದರೆ ನಿಜ ನಾನು ಫಿಲಮಲ್ಲಿ ನೋಡಿದೆ, ತುಂಬ ವರ್ಷನೇ ಆಗಿತ್ತು ನಾನು ಮೈಸೂರು ಝೂ ಅಲ್ಲಿ ನೋಡಿದ್ದು. ತುಂಬಾ ಖುಷಿಯಾಗಿತ್ತು. ನನ್ನ ಮಗ ಬೇರೆ ಕೇಳ್ತಾನೆ ಇದ್ದ ಮಧ್ಯದಲ್ಲಿ, ಅಮ್ಮ ನಮಗೇನು ಮಾಡಲ್ವಾ ಅಮ್ಮ? ಅದಕ್ಕೆ ನಾನು ಹೇಳ್ತಾ ಇದ್ದೆ, ಏನು ಬಂದು ತಿಂದ್ಬಿಡ್ಬೇಕಾ ಹಂಗಂದರೆ? ಹಂಗೆಲ್ಲ ಮಾಡಲ್ಲ ಕಣೋ, ಅದು ನೋಡಿ ಅಭ್ಯಾಸ ಆಗಿದೆ ಅಂತ. ಹೆಂಗಿದೆ ನೋಡಿ ಅದು ಒಂದು ನೋಡಿ, ಈ ಸಿಂಹ ಹೆಂಗೆ ಮೈ ಮುರಿತಾ ಇದೆ, ಎಷ್ಟು ಉದ್ದ ಕಾಣುತ್ತೆ ಅದು. ಇನ್ನೂ ಉದ್ದ ಇದೆ. ಮನುಷ್ಯ ಯಾವ ಲೆಕ್ಕ ಇದ್ರಕ್ಕೆ ಮುಂದೆ ಸಿಗಾಕ್ಕೊಂಡ್ರೆ ಹಂಗೆ ಉದುರುತು. ವಾವ್, ಅದ್ರ ಕೂದಲು, ಆ ಕಲರು, ಆ ಗತ್ತು, ಆ ಬಾಲದ ತುದಿ ನೋಡ್ರಿ ಎಷ್ಟು ಚೆಂದ ಇದೆ. ಅದೇನೋ ಬಂತು ನೋಡಿ, ಅದು ಎಷ್ಟು ಮನುಷ್ಯಂಗೆ ಡೋಂಟ್ ಕೇರ್ ಆಗಿದೆ ಅಂದರೆ ನೋಡ್ತಾನೂ ಇಲ್ಲ. ಪಕ್ಕದಲ್ಲೇ ಇದ್ದೀವಿ, ಇಲ್ಲಿ ಯಾವುದೋ ಅಡ್ಡ ಇಲ್ಲ, ಯಾವ ಹಳ್ಳ ಇಲ್ಲ, ಏನೂ ಇಲ್ಲ. ನಮ್ಮ ಕಾರ್ ರೋಡಲ್ಲಿದೆ, ಅದು ಈ ಕಡೆ ಬಿದ್ರು ಕಡೆ ಇದೆಯಲ್ಲ, ಅದು ಆ ಕಡೆ ಇದೆ ಅಷ್ಟೇ. ಈಗ ತಿಂದ್ಬಿಟ್ಟು ಜೀರ್ಣ ಮಾಡ್ಕೊಳಕ್ಕೆ ವಾಕ್ ಮಾಡಲ್ವ, ಆ ಥರ ಅದು ಓಡಾಡ್ತಾ ಇದೆ. ಇದಕ್ಕೆ ಯಾವುದೇ ಅಡೆತಡೆ ಇಲ್ಲ, ಇದನ್ನ ಫ್ರೀಯಾಗಿ ಬಿಟ್ಟಿದ್ದಾರೆ. ನಾನು ಆ ವಿಡಿಯೋ ತೋರಿಸ್ಲಿಲ್ಲ. ಈ ಹುಲಿ ಸಿಂಹ ಝೋನ್ ಬರ್ತಾ ಇದ್ದಂಗೆ ಒಂಥರ ಇದರಲ್ಲೆಲ್ಲ ತೋರಿಸ್ತಾರೆ ಫಿಲಮಲ್ಲಿ, ಈ ಕಳ್ಳರು ಗುಹೆಗಳಿಗೆಲ್ಲ ಒಳಗಡೆ ಹೋದರೆ ಡೋರ್ ಓಪನ್ ಆಗುತ್ತಲ್ಲ, ಆ ಥರ ಓಪನ್ ಮಾಡಿ ಬಿಟ್ಟರು. ಮತ್ತು ಇಲ್ಲಿ ನೋಡಿ, ಇಲ್ಲೊಂದು ತೋರಿಸ್ತಾ ಇದ್ದೀನಲ್ಲ, ಇದು ಹೆಣ್ಣು ಸಿಂಹ. ಇದು ಮರಿ ಹಾಕಿತ್ತಂತೆ, ಒಳಗಡೆ ಮರಿ ಇದೆಯಂತೆ. ಪಾಪ ಅದಕ್ಕೇನು ಸಂಕಟ ಇತ್ತೋ ಬಾಧೆ ಇತ್ತೋ ಗೊತ್ತಿಲ್ಲ, ಕೂಗ್ಕೊತಾ ಇದ್ದು ಓ ಓ ಅಂತ ಸಿಕ್ಕಾಪಟ್ಟೆ ಕೂಗ್ತಾಯಿತ್ತು. ಕೇಳಿಸ್ಕೊಳ್ಳಿ.
ತುಂಬಾ ಗಲಾಟೆ ಮಾಡ್ತಾಯಿತ್ತು. ಪಾಪ ಏನು ನೋವಿತ್ತೋ ನಾವು ಬಂದುಬಿಟ್ವಿ. ಮುಂದೆ ಬಂದ್ವಿ. ಅದು ಅರ್ಚಾಡ್ತಾಯಿತ್ತು, ಹುಡುಕ್ತಾಯಿತ್ತು, ಏನಂತ ಗೊತ್ತಿಲ್ಲ. ಆಮೇಲೆ ಮುಂದೆ ಬರ್ತಾ ಇದ್ದಂಗೆ ಇನ್ನೂ ಖುಷಿ ಆಯಿತು. ಏನಕ್ಕಂದರೆ ಬಿಳಿ ಹುಲಿ ನೋಡಿದ್ವಿ ನಾವು. ಇದು ಲಾಸ್ಟು ಝೋನು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಬಿಳಿ ಹುಲಿ ಇತ್ತು ಒಳಗಡೆ. ಅದು ಏನಕ್ಕಂತ ಗೊತ್ತಿಲ್ಲ, ಈಚೆ ಬಿಟ್ಟಿರಲಿಲ್ಲ. ಈ ಕಡೆ ಬೋನ್ ಕಾಣಿಸ್ತಾ ಇದೆಯಲ್ಲ, ಆ ಬೋನ್ ಒಳಗಡೆ ಅದು ಇತ್ತು. ಇದೇನೋ ತುಂಬ ಹುಡುಕ್ತಾಯಿತ್ತು. ನನಗೆ ಗೊತ್ತಿರೋ ಪ್ರಕಾರ ಮರಿನೇನೋ ಹುಡುಕ್ತಾಯಿತ್ತು ಅನಿಸುತ್ತೆ ಹಾಲು ಕುಡ್ಸೋಕ್ಕೆ. ತುಂಬಾ ಕಿರ್ಚಾಡ್ತಾಯಿತ್ತು ನೋವಲ್ಲಿ. ನಾವು ನೋಡಿದ್ವಿ, ಮುಂದೆ ಹೋದ್ವಿ. ಬಿಳಿ ಹುಲಿ ತೋರಿಸ್ತೀನಿ ನೋಡಿ. ಚೆನ್ನಾಗಿತ್ತು ವೆದರ್. ಒಳಗಡೆ ಕಾಡು ಈಚೆ ಕಡೆ ತುಂಬ ಬಿಸಿಲು ಅನಿಸ್ತಾಯಿತ್ತು. ಬಟ್ ನಾವು ಕಾಡು ಒಳಗಡೆ ಹೋಗೋದ್ರಿಂದ ಗಿಡಗಳೆಲ್ಲ ಕವರ್ ಆಗಿತ್ತಲ್ಲ, ಸೊ ತುಂಬಾ ಕೂಲಿತ್ತು ಒಳಗಡೆ. ನಮಗೂ ಒಂದು ಸ್ವಲ್ಪ ಒಡ್ಡಾಡಿ ನಾವು ಮುಂಚೆನೇ ವಾಕ್ ಬೇರೆ ಮಾಡಿದ್ವಲ್ಲ ಒಳಗಡೆ. ಸಫಾರಿಗೆ ಹೋಗೋ ಮುಂಚೆನೇ ನಾವು ಬನ್ನೇರುಘಟ್ಟ ನಡ್ಕೊಂಡು ಹೋಗಿದ್ವಿ. ಬಟ್ ಎಲ್ಲರೂ ನಾನು ಹೇಳೋದೇನೆಂದರೆ, ಸಫಾರಿಗೂ ಹೋಗಿ ಟಿಕೆಟ್ ₹100 ಕೊಡ್ತಾರೆ ಟಿಕೆಟ್ಗೆ. ಆ ₹100ಗೂ ಹೋಗಿ, ಏಕೆಂದರೆ ನಾವು ಈ ಥರ ನೋಡೋದು ಮಜಾ ಇರುತ್ತೆ. ನಡ್ಕೊಂಡು ಮಕ್ಳಿಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ನೋಡೋದು ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ತಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸಿ ನೋಡಿ. ಇದು ಬಿಳಿ ಹುಲಿ ಹೇಗಿದೆ, ಇದಕ್ಕೂ ಅಷ್ಟೇ ಅದು ಯಾವ ಬೋನ್ ಒಳಗಡೆ ಇರಲಿಲ್ಲ, ಈಚೆನೇ ಇದೆ. ಓಡಾಡ್ತಾಯಿತ್ತದು ನೋಡಿ. ನೋಡ್ತಾ ಇಲ್ಲ, ಅದು ಕೂಗಾಡ್ತಾಯಿದ್ರು, ಕಿರ್ಚಾಡ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು ಯಾರು ಕಿರ್ಚಬೇಡಿ, ಗಲಾಟೆ ಮಾಡಬೇಡಿ, ಅದಕ್ಕೆ ಕೋಪ ಬರುತ್ತೆ ಅಂತ ಡ್ರೈವರು. ನೋಡಿ ಅದು ಒಂಚೂರು ನೋಡ್ತಾನೂ ಇಲ್ಲ ಈ ಕಡೆ. ಬಿಳಿ ಹುಲಿಗಳು ತುಂಬ ಅಪರೂಪ ಅಂತಾರೆ. ಇದು ಬಂಗಾಲಿಯಲ್ಲಿ ಸಿಗುತ್ತೆ ಇರೋವಂಥ ಹುಲಿಗಳು. ಬಟ್ ಒಂಥರ ವಿಶೇಷತೆ ಇದೆ. ನಮ್ಮ ನ್ಯಾಷನಲ್ ಬರ್ಡ್ ಅನಿಮಲ್ ಅಲ್ವಾ, ಸೊ ತುಂಬಾ ಸೇಫ್ಟಿ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ. ಅದು ಆಗ್ತಾ ಇದ್ದಂಗೆ ಮುಂದೆ ಇನ್ನೊಂದು ಹುಲಿ ಹೋಗ್ತಾಯಿತ್ತು. ಎಲ್ಲ ಕಡೆ ಅದನ್ನ ಫ್ರೀಯಾಗಿ ಬಿಟ್ಬಿಟ್ಟಿದ್ರು. ಏನು ಡಿಫ್ರೆನ್ಸ್ ಅಂದರೆ, ಬೋನಲ್ಲಿ ಇಟ್ಟಿರೋಂಥ ಹುಲಿಗಳು ತುಂಬ ಸಣ್ಣ ಇತ್ತು ನಾವು ನೋಡಿದ್ದು. ಇದು ನೋಡಿ ನ್ಯಾಚುರಲಾಗಿ ಬಿಟ್ಟಿದ್ದು. ಅದೇ ಹೇಳೋದು, ಈಗ ನೀನು ದೃಷ್ಟಾನ ಭೋಜನ ಕೊಟ್ಬಿಟ್ಟು ಅರಮನೇಲಿ ಇಟ್ಟರು ನಮ್ಗೆ ಚೆನ್ನಾಗಿರಲ್ಲ. ಅದೇ ನೀನು ತಂಗ್ಳು ತಿನ್ನಲಿ, ಏನೇ ಒಂದು ಸ್ವಲ್ಪ ತಿನ್ನಲಿ, ಅದು ಹೆಂಗಿದಾವೆ ನೋಡ್ರಿ. ಇದು ಬಿಳಿ ಹುಲಿನೇ. ಇದು ಆ ಕಡೆ ಬೋನಲ್ಲಿತ್ತು. ಹೋದ್ವಿ. ಇನ್ನೂ ಏನಾರ ತೋರಿಸ್ತಾರೆ ಅಂತ ಅಷ್ಟೇ ಸ್ಟಾಪ್ ಹೋಗೋಯ್ತು. ನಮಗೆ ಬೇಜಾರಾಗೋಯ್ತು. ನಾನು ಹೇಳಿದ್ನಲ್ಲ, ಒಂದು ಗುಹೆ ಒಳಗಡೆ ಬಂದ್ವಿ ಅಂತ. ಈ ಗುಹೆ ಆಗಿದ ತಕ್ಷಣವೇ ಗುಹೆ ಔಟ್ ಹೋಗಿದ ತಕ್ಷಣ ಅಷ್ಟೇ ಇನ್ಯಾವುದೂ ಇಲ್ಲ ಅನಿಮಲ್ಸು ಅಂದರು. ನಾವು ಅದೇ ಕೇಳ್ತಾಯಿದ್ವಿ, ಇಷ್ಟೇನಾ ನೀವು ಒಳಗಡೆ ಇಕ್ಕಿರೋದು ಕಾಡಲ್ಲಿ, ಬೇರೆ ಇನ್ಯಾವುದೂ ಇಲ್ವಂತ? ಇಷ್ಟೇ ಅಂತ ಹೇಳಿದ್ರು. ಆಮೇಲೆ ನೋಡಿ, ಅದು ಏನೋ ಗೊತ್ತಿಲ್ಲ, ಅದು ಪಾಪ ವಾಕ್ ಮಾಡ್ತಾಯಿತ್ತು. ಅದಾದಮೇಲೆ ಎಲ್ಲ ಮುಗೀತು. ನಾವು ಹೋಟ್ಲಿಗೆ ಹೋದ್ವಿ. ಒಬ್ಬರವ್ರು ಒಂದು ಆರ್ಡ್ರ್ ಮಾಡಿದ್ರು. ಒಬ್ಬರು ಗೋಬಿ, ಎಷ್ಟು ಹೊಟ್ಟೆ ಹಸ್ವಾಗಿತ್ತು ಅಂದರೆ ತುಂಬ ಹೊಟ್ಟೆ ಹಸ್ವಾಗಿತ್ತು. ಒಬ್ಬರು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ರು. ಒಬ್ಬರು ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ರು. ಒಬ್ಬರು ಫ್ರೈಡ್ ರೈಸು. ನಾನಂತೂ ಕಾಂಬೋ ಮಾಡಿಕೊಂಡೆ. ಇದರಲ್ಲೆಲ್ಲ ಇತ್ತು, ಉಪ್ಪಿಟ್ಟು, ಕೇಸರಿಬಾತು, ಇಡ್ಲಿ, ವಡೆ. ಅದಾದಮೇಲೆ ತಿಂದ್ಬಿಟ್ಟು ನೆಟ್ಟಗೆ ಬೆಂಗಳೂರು ಕಡೆ ಹೊರಟ್ವಿ. ಅಪ್ಪ ಇವತ್ತು ದಿವಸ ಮುಗೀತಪ್ಪ, ಎಂಜಾಯ್ ಮಾಡಿದ್ವಿ ಅಂದ್ಬಿಟ್ಟು ಒಂದು ಮ್ಯೂಸಿಕ್ ಹಾಕ್ಕೊಂಡು ನೋಡಿ. ಸೂರ್ಯನು ಸುಸ್ತಾಗಿದ್ದಾನೆ, ಮುಳುಗ್ತಾ ಇದ್ದಾನೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಂಬ ವಂದನೆಗಳು. ಎಲ್ಲರೂ ಬನ್ನೇರುಘಟ್ಟಗೆ ವಿಸಿಟ್ ಕೊಡಿ. ಬಾಯ್.